ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ನಾನು ಎನಿಸ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ. ಪ್ರಿಯರೇ, ಇವತ್ತು ನಾನು ಮಾತನಾಡುವಂತಹ ವಿಷಯ ಕನಸಿನ ಕುರಿತು. ಸತ್ಯವೇದದಲ್ಲಿ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 28ನೇ ಅಧ್ಯಾಯ 12ನೇ ವಚನ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು ಎಂಬುದಾಗಿ ನಾವು ವಾಕ್ಯವನ್ನ ನೋಡ್ತೇವೆ. ಆದ್ರೆ ಆ ನಿಚ್ಚಣಿಗೆ, ಆ ಏಣಿ ಆಕಾಶನ ಮುಟ್ಟಿತ್ತು, ಅದ್ರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಹೋಗ್ತಿದ್ರು ಎಂಬುದಾಗಿ. ಈ ವಾಕ್ಯದಲ್ಲಿ ಎಷ್ಟು ಅರ್ಥ ಇದೆ ಎಂಬುದಾಗಿ ನೋಡ್ಬೇಕಾದ ರಹಸ್ಯ. ಪ್ರಿಯರೇ, ಇವತ್ತು ನಾನು ಪ್ರಶ್ನೆ ಕೇಳುವಂತ ಒಂದು ವಿಷಯ ಏನಂದ್ರೆ, ಎಲ್ಲಾ ದೇವ ಮಕ್ಕಳಿಗೆ ಕನಸುಗಳು ನೋಡೋದು ಸಹಜ. ಕೆಲವು ಸಮಯದಲ್ಲಿ ನಮಗೆ ಕನಸುಗಳು ಫೇಲ್ ಆಗುವಂತ ಕನಸುಗಳು ಬರ್ತದೆ. ಕೆಲವು ಸಮಯದಲ್ಲಿ ನಾವು ಎಲ್ಲೋ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಗಿರುವಂತ ಕನಸುಗಳು, ಈ ರೀತಿ ಕನಸುಗಳು ವಿವಿಧವಾಗಿ ಬರ್ತದೆ. ಇನ್ನು ಕೆಲವರು ಫ್ಲೈಟ್ ಅಲ್ಲಿ ಹೋಗುವಂತ ಕನಸುಗಳು ಕೂಡ ಬರ್ತಾ ಇರ್ತವೆ. ಆದ್ರೆ ಕನಸಲ್ಲ ಇರ್ತವೆ. ಕನಸುಗಳು ಬರೋದು ಸಹಜ, ಇದೆಲ್ಲ ಒಂದು ಸಹಜವಾದಂತ ಕನಸು. ಆದ್ರೆ ಇವತ್ತು ಪ್ರಶ್ನೆ, ನಿನ್ ಕನಸಲ್ಲಿ ಪರಲೋಕದ ಕನಸು ನೀನ್ ನೋಡ್ತಾ ಇದೀಯಾ? ಯಾಕೋಬ ತನ್ನ ಮನೆಯಿಂದ ಓಡೋಗ್ಬೇಕಾದ್ರೆ ಆ ರಾತ್ರಿ ಬೇತೆಲ್ ಎಂಬ ಸ್ಥಳದಲ್ಲಿ ಕಲ್ಲನ್ನ ತಲೆ ದಿಂಬಾಗಿ ಇಟ್ಕೊಂಡು ಮಲಗಿರ್ಬೇಕಾದ್ರೆ, ಭಯದಿಂದ ಇರ್ಬೇಕಾದ್ರೆ, ಅವನು ಪರಲೋಕದ ಕನಸನ್ನ ಯಾಕೋಬ ಕಾಣ್ತಾನೆ. ಪ್ರಿಯರೇ, ಇವತ್ತು ನಿನ್ ಕನಸು ಏನಾಗಿದೆ? ನಿನ್ ಕನಸು ಎಂಥದ್ದು? ಮೆಚ್ಚುಗೆಯಾಗಿದ? ದೇವರಿಗೆ ಭಯ ಪಡುವಂತ ಕನಸುಗಳು ಬರ್ತಾ ಇದ್ದ? ಇದೊಂದು ತಿಳುವಳಿಕೆಯ ಮಾತು ನಾನು ಹೇಳೋಕೆ ಇಷ್ಟಪಡ್ತೇನೆ. ನಿನ್ನ ಕನಸು ನಿನ್ನ ಪರಿಶುದ್ಧತೆಯನ್ನ ತೂಕ ಮಾಡ್ತದೆ. ಎಷ್ಟೋ ಮಂದಿ ಸರಿಯಾಗಿ ನಡ್ಕೊಳ್ತಾ ಇದ್ದಾರೆ, ಎಷ್ಟೋ ಮಂದಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಾರೆ, ಎಲ್ಲಾದ್ರಲ್ಲೂ ಸರಿ. ಆದ್ರೆ ಕನಸಿನಲ್ಲಿ ಅಪವಿತ್ರರಾಗ್ತಾ ಇರುವಂತ ಯವನ ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ. ಈ ರೀತಿಯ ಕನಸುಗಳಲ್ಲಿ ತನ್ನನ್ನ ಅಪರಿಶುದ್ಧರಾಗಿ ಮಾಡ್ಕೊಳ್ತಾರೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ, ದೇವರೇ, ಯಾಕೋಬನ ಕಂಡ ಹಾಗೆ ಪರಿಶುದ್ಧ ಕನಸುಗಳನ್ನ, ಪರಲೋಕದ ಕನಸುಗಳನ್ನ ನೋಡ್ಬೇಕೆಂಬುದಾಗಿ. ನಿನ್ನ ಕನಸುಗಳಲ್ಲಿ ಒಂದು ವೇಳೆ ನೀನು ಪ್ರಾರ್ಥನೆ ಮಾಡೋದು ಬರ್ತದ, ಒಂದು ವೇಳೆ ಸುವಾರ್ತೆ ಸಾರೋದು ಬರ್ತದ, ಒಂದು ವೇಳೆ ನಿನ್ನ ಕನಸುಗಳಲ್ಲಿ ನೀನು ಪರಿಶುದ್ಧಾತ್ಮನ ತುಂಬಲ್ಪಟ್ಟು ನಡೆಯುವಂತ ವ್ಯಕ್ತಿಯಾಗಿದೆಯಾ? ಈ ರೀತಿ ಕನಸುಗಳು ಬರೋದಾದ್ರೆ ಖಂಡಿತ ನೀನು ರೈಟ್ ವೇಲ್ ಇದೆಯಾ ಎಂಬುದಾಗಿ. ಒಂದು ವೇಳೆ ನಿನ್ನ ಕನಸು ನಿನ್ನನ್ನು ಅಪವಿತ್ರ ಮಾಡ್ತಾ ಇದ್ರೆ ಪ್ರಾರ್ಥನೆ ಮಾಡಿ, ದೇವರೇ, ಈ ಕನಸು ನನ್ನಿಂದ ದೂರ ಮಾಡು. ಆ ರಾತ್ರಿ ಯಾಕೋಬನು ಪರಲೋಕದ ಕನಸನ್ನು ಕಾಣ್ತಾರೆ. ಇವತ್ತು ಎಷ್ಟೋ ಜನ ಅಪವಿತ್ರರಾಗ್ತಾ ಇರೋದು ಗೊತ್ತಾ? ಅಪವಿತ್ರರಾಗ್ತಾರೆ ಯಾವ್ದ್ರಿಂದ ಅಂತ ಹೇಳಿದ್ರೆ, ಕನಸುಗಳಿಂದ ಕೂಡ ಅಪವಿತ್ರರಾಗ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ, ದೇವ ಮಕ್ಕಳೇ, ಕನಸುಗಳು ನನಗೆ ಪರಲೋಕದ ಕನಸು ಕೊಡಪ್ಪ ಎಂಬುದಾಗಿ. ನೀನ್ ಪರಲೋಕದ ಕನಸುಗಳು ಕಾಣ್ಬೇಕಾದ್ರೆ ಖಂಡಿತವಾಗಿ ದೇವ್ರೇನ್ ಮಾಡ್ತಾನೆ, ನಿನ್ಗೆ ಕನಸುಗಳು ಕೊಡಕ್ಕೆ ಅವರು ರೆಡಿ ಆಗಿದ್ದಾರೆ. ಯಾಕಂದ್ರೆ ಕಡೇ ದಿವಸಗಳಲ್ಲಿ ತನ್ನ ಆತ್ಮನ ಸುರಿಸ್ತಾರೆ, ಅವ್ರು ಕನಸುಗಳು ನೋಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಯೂದನು ಬರೆದ ಪತ್ರಿಕೆಯಲ್ಲಿ 1:8 ಬರೆಯಲ್ಪಟ್ಟಿದೆ, ತನ್ನನ್ನ ಕನಸುಗಳ ಮುಖಾಂತರ ಮಲಿನ ಮಾಡ್ಕೊಳ್ತಾರೆ ಎಂಬುದಾಗಿ. ಇವತ್ತು ನೀನ್ ಪ್ರಾರ್ಥನೆ ಮಾಡು, ನಿನ್ನ ಕುಟುಂಬದವರು, ನಿನ್ನ ಮಕ್ಕಳು, ಮೊಮ್ಮಕ್ಕಳಾಗಲಿ ಎಲ್ರು ಸ್ವಾಮಿ ಪರಲೋಕದ ಕನಸು ನೋಡ್ಲಿ ಎಂಬುದಾಗಿ ನೀನ್ ಪ್ರಾರ್ಥನೆ ಮಾಡು. ದೇವ್ರು ನೀನು ಪ್ರಾರ್ಥನೆ ಕೇಳಿ ಮನೆಯವ್ರಿಗೆ ಪರಲೋಕದ ಕನಸು ಕೊಡ್ತಾರೆ. ನಾನು ಹೇಳ್ತಾರೆ, ಯಾವಾಗ್ಲೂ ನಿನಗೆ ಪರಲೋಕದ ಕನಸೇ ಬರ್ತ ಅಂತಲ್ಲ. ಕೆಲವು ಕನಸುಗಳು ಬರ್ತವೆ, ಸಣ್ಣ ಪುಟ್ಟ ಕನಸುಗಳು. ಆದ್ರೆ ಅಶುದ್ಧ ಕನಸುಗಳಿಗೆ ಬ್ರೇಕ್ ಹಾಕ್ಬೇಕು, ಪರಲೋಕದ ಕನಸುಗಳು ಬರಬೇಕು. ಅದಕ್ಕಾಗಿ ನೀನ್ ಪ್ರಾರ್ಥನೆ ಮಾಡು. ಖಂಡಿತವಾಗಿ ದೇವ್ರೇನ್ ಮಾಡ್ತಾರೆ, ಆ ಪರಲೋಕದ ಕನಸುಗಳಿಂದ ನಿನ್ನ ತುಂಬಿ, ನಿನ್ನ ಯಾವ ರೀತಿ ಯಾಕೋಬನಿಗೆ ಕನಸುಗಳು ಕೊಟ್ರೋ ನಿನ್ಗೂ ಅದೇ ರೀತಿ ಕನಸುಗಳು ಕೊಟ್ಟೇ ಕೊಡ್ತಾರೆ. ಸತ್ಯವಿದೆ, ಅನೇಕ ದೇವ ಜನರಿದ್ದಾರೆ, ಅನೇಕ ರಾಜರು ಕನಸುಗಳು ಕಂಡಿರೋದು ನಾವು ನೋಡ್ತೇವೆ. ಆ ಎಲ್ಲಾ ಕನಸುಗಳಲ್ಲೂ ಕೂಡ ನೆರವೇರಿಸ್ತಾರೆ. ಉದಾಹರಣೆ ನಾವು ನೋಡ್ತೇವೆ, ಕನಸುಗಳು ಯೋಸೇಫ ಕಾಣ್ತಾನೆ.
ತನ್ನ ಭವಿಷ್ಯದ ಕುರಿತು ಕನಸು ಕಾಣ್ತಾನೆ. ಇವತ್ತು ನೀನು ಕನಸು ನೋಡು, ನಿನ್ನ ಭವಿಷ್ಯದ ಕುರಿತು ಕನಸು ನೋಡು. ನಿನ್ನ ಭವಿಷ್ಯ ಹೆಂಗಿರ್ತ, ಯೋಸೇಫ ಮೊದಲೇ ನೋಡ್ಕೊಂಡ್ಬಿಡ್ತಾನೆ. ಆ ತೆನೆಗಳಲ್ಲಿ ಒಂದು ತೆನೆ ಮಾತ್ರ ನಿಂತಿರ್ತಾನೆ, ಮಿಕ್ಕಿದ ತೆನೆಗಳೆಲ್ಲ ಅದು ಅಡ್ಡ ಬೀಳ್ತದೆ. ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಅಡ್ಡ ಬೀಳ್ತಾರೋ ನೋಡ್ತಾರೆ. ಇದೇನಂದ್ರೆ ಭವಿಷ್ಯದ ಕನಸು. ಇವತ್ತು ನಿನ್ನ ಮಕ್ಕಳು, ನೀನು ಯಾವ ಕನಸು ನೋಡ್ತಾರೆ? ಕುಟುಂಬವಾಗಿ ಪ್ರಾರ್ಥನೆ ಮಾಡಿ, ದೇವರೇ ನಾನು ನನ್ನ ಮನೆಯವರು ಯೆಹೋವನ ಸೇವಿಸ್ತೇನೆ ಎಂಬುದಾಗಿ ಯೆಹೋಶುವ ಹೇಳುವ ಹಾಗೆ ನನ್ನ ಮನೆಯವರೆಲ್ಲ ನಿನ್ನ ಪರಲೋಕದ ಕನಸು ನೋಡ್ಬೇಕು, ಪರಲೋಕದಿಂದ ತುಂಬಲ್ಪಟ್ಟಿರ್ಬೇಕು ಎಂಬುದಾಗಿ. ಖಂಡಿತವಾಗಿ ದೇವರು ಆ ರಾತ್ರಿ ಯಾಕೋಬನಿಗೆ ಕನಸು ಕೊಟ್ಟಿದ್ರೆ, ನೀವು ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಿಮಗೂ ಕನಸುಗಳು ದೇವ್ರು ಕೊಡ್ತಾರೆ. ನಾನು ತಿರ್ಗಾ ಹೇಳ್ತೇನೆ, ನಿಮ್ಮ ಕನಸು ನಿಮ್ಮ ಪರಿಶುದ್ಧತೆಯನ್ನ ತೂಕ ಮಾಡ್ತದೆ. ನೀನ್ ಹೆಂಗಿದ್ಯಾ ಏನೆಂಬುದಾಗಿ. ಕರ್ತನ ತಾನೇ ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿ. ಪರಲೋಕದ ಕನಸುಗಳನ್ನ ನೋಡ್ಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆ, ನಿಮ್ಮ ನಾಮಕ್ಕೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಹೌದಪ್ಪ, ದೈವ ಮಕ್ಕಳಾದ ಅನೇಕರು ಸ್ವಾಮಿ ಕರ್ತನೆ ಇವತ್ತು ದೇವರೇ, ಹೌದಪ್ಪ ಕರ್ತನೆ ದೇವರೇ, ಕನಸುಗಳಲ್ಲಿ ಅಪರಿಶುದ್ಧವಾದಂತ ಕನಸುಗಳು ಬಂದು ಸ್ವಾಮಿ ತನ್ನನ್ನ ಮಲಿನ ಮಾಡ್ಕೊಳ್ತಾ ಇದ್ದಾರೆ ಸ್ವಾಮಿ. ಅದರಿಂದ ದೇವ ಮಕ್ಕಳು ಯಾರ್ಯಾರು ಇವತ್ತಿಂದ ದೇವರೇ ಪರಿಶುದ್ಧ ಕನಸುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೋ ಅವರ ಕುಟುಂಬದಲ್ಲಿ ಕನಸುಗಳು, ಪರಿಶುದ್ಧ ಕನಸುಗಳು ಬರಲಿ ಅವರ ಕರ್ತನ ರಾತ್ರಿಗಳು ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ದೇವರೇ ಅವನು ಪರಿಶುದ್ಧರಾಗಿ ನೀನು ನಡೆಸು ಸ್ವಾಮಿ. ಅದಕ್ಕೆ ಸ್ತೋತ್ರ. ಮಕ್ಕಳು ಕನಸುಗಳ ಕುರಿತು ಕೇಳಬೇಕಾದ್ರೆ ನೀವು ಕರ್ತನ ಯೋಸೇಫನ್ಗೆ ಯಾವ ರೀತಿ ಕೊಟ್ಟರೋ ಭವಿಷ್ಯದ ಕುರಿತು ಅದೇ ರೀತಿ ಕೊಡಬೇಕ ನಾವು ಬೇಡಿಕೊಳ್ತೇನೆ. ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಎಲ್ಲ ದೇವ ಮಕ್ಕಳನ್ನ ಆಶೀರ್ವದಿಸಿ ನೀನು ನಡೆಸಬೇಕ ನಾವು ಬೇಡಿಕೊಳ್ತೇನೆ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ಪರಲೋಕದ ಕನಸುಗಳನ್ನು ನೋಡ್ತೀರಾ? ಸ್ವರ್ಗದ ಆನಂದ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಇರಲಿ ಎಂಬುದಾಗಿ ಹಾರೈಸ್ತೇನೆ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾದ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ